ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದೇವನಹಳ್ಳಿ. ಈ ತರಗತಿಯಲ್ಲಿ ನಾನು ಇಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ಪ್ರಥಮ BA ದ್ವಿತೀಯ ಸೆಮಿಸ್ಟರ್ನ ಮೊದಲನೇ ಚಾಪ್ಟರ್ 2ನೇ ಸೆಷನನ್ನು ವಿವರಿಸ್ತಾ ಇದ್ದೀನಿ. ಮೊದಲನೇ ಅಧ್ಯಾಯ 2ನೇ ಟಾಪಿಕ್. ಮೊದಲನೇ ಟಾಪಿಕಲ್ಲಿ ರಾಜಕೀಯ ಸಿದ್ಧಾಂತ ಅಂದರೆ ಏನು, ಅದರ ಮೂಲಪದ ಹಾಗೆಯೇ ಅದರ ವ್ಯಾಖ್ಯೆಗಳನ್ನು ತಿಳ್ಕೊಂಡಿದ್ದೀರಾ. ಈ 2ನೇ ಟಾಪಿಕಲ್ಲಿ ರಾಜಕೀಯ ಸಿದ್ಧಾಂತದ ವ್ಯಾಪ್ತಿ, ಸೆಷನ್ ನಂಬರ್ 2, ದ ಸ್ಕೋಪ್ ಆಫ್ ಪೊಲಿಟಿಕಲ್ ಥಿಯರಿ, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ, ಪೊಲಿಟಿಕಲ್ ಸೈನ್ಸ್, ಫಸ್ಟ್ ಇಯರ್ BA, ಸೆಕೆಂಡ್ ಸೆಮಿಸ್ಟರ್. Introduction. Political theory is not merely an expression of the existing knowledge about politics. It may also direct the way to the acquiring of new knowledge. Unlike political thought, which is general and has no fixed form, political theory expresses itself through a treatise. Example, Plato's Republic, Hobbes' Leviathan, and Rousseau's Social Contract, and many others are such treatises. Political theory, as said earlier, is a branch of political science. Its scope may be described under the following heads. ರಾಜಕೀಯ ಸಿದ್ಧಾಂತವು ಹೊಸ ಜ್ಞಾನವನ್ನು ಸಂಪಾದಿಸ್ತಕ್ಕಂತಹ ಒಂದು ಮಾರ್ಗ ಆಗಿದೆ ಅಂತ ಹೇಳ್ಬೋದು. A study of state and government. Under the scope of political science, we may find so many things. Out of that, the first one is the study of state and government. Political science, as generally understood, is the study of state, which includes government also. State is the largest political organization in a society, and therefore political theory is the first and foremost concern of the study of the state from various angles. The two important approaches in political theory are analytical and normative. ರಾಜಕೀಯ ಸಿದ್ಧಾಂತವು ರಾಜ್ಯ ಮತ್ತು ಸರ್ಕಾರವನ್ನು ಅಧ್ಯಯನ ಮಾಡುತ್ತದೆ. ರಾಜ್ಯಶಾಸ್ತ್ರದಂತೆಯೇ ರಾಜ್ಯ ಮತ್ತು ಸರ್ಕಾರನ ಅಧ್ಯಯನ ಮಾಡುತ್ತೆ. ಈ ರಾಜಕೀಯ ಸಿದ್ಧಾಂತದಲ್ಲಿನ 2 ಪ್ರಮುಖ ವಿಧಾನಗಳು ಯಾವುದ್ಯಾವುದು ಅಂತ ಹೇಳಿದ್ರೆ, ಒಂದು ವಿಶ್ಲೇಷಣಾತ್ಮಕ ವಿಧಾನ, ಇನ್ನೊಂದು ಪ್ರಮಾಣಕ ವಿಧಾನ. ಎರಡನೇದಾಗಿ ಇದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಪ್ರಮುಖ ಮತ್ತೊಂದು ಅಂಶ, ಅಧಿಕಾರದ ಬಗ್ಗೆ ಅಧ್ಯಯನ ಮಾಡಲಾಗುತ್ತೆ ರಾಜಕೀಯ ಸಿದ್ಧಾಂತದಲ್ಲಿ. ಸ್ಟಡಿ ಆಫ್ ಪವರ್. ಪವರ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಪಾಲಿಟಿಕ್ಸ್, which was the original nomenclature of political science. Struggle for power is the main pursuit of political parties. Further, power is the main distinguishing characteristic of the state. It studies all those activities that have their bearing on or connection with the struggle for power. ಅಧಿಕಾರಕ್ಕಾಗಿ ಹೋರಾಟವು ರಾಜಕೀಯ ಪಕ್ಷಗಳ ಮುಖ್ಯ ಅನ್ವೇಷಣೆಯಾಗಿದೆ. ರಾಜಕೀಯ ವಿಜ್ಞಾನದ ಮೂಲ ನಾಮಕರಣವಾದ ರಾಜಕೀಯ, ಇದರ ಅಧಿಕಾರ ಬಹಳ ಮುಖ್ಯವಾದ ಪರಿಕಲ್ಪನೆ. ರಾಜಕೀಯದ ಹಿಂದೆ ಅಧಿಕಾರದ ಪರಿಕಲ್ಪನೆ ಇರುತ್ತೆ ಅಂತ ಹೇಳ್ಬೋದು. In this reference, political theory answers the following questions. What is the role of power and influence in political system? What do political systems have in common, and why do they differ from one another? What conditions include stability and peace in different political systems? What should be done to avoid conflict and revolution? What are the distinguishing features of political behavior of men? How can different political systems be evaluated? ರಾಜಕೀಯ ಸಿದ್ಧಾಂತ ಈ ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರಿಸುತ್ತದೆ. ರಾಜಕೀಯ ವ್ಯವಸ್ಥೆಯಲ್ಲಿ ಅಧಿಕಾರ ಮತ್ತು ಪ್ರಭಾವದ ಪಾತ್ರ ಏನು? ರಾಜಕೀಯ ವ್ಯವಸ್ಥೆಗಳು ಸಾಮಾನ್ಯವಾಗಿ ಏನು ಹೊಂದಿವೆ ಮತ್ತು ಅವು ಒಂದಕ್ಕೊಂದು ಏಕೆ ಭಿನ್ನವಾಗಿವೆ? ವಿಭಿನ್ನ ರಾಜಕೀಯ ವ್ಯವಸ್ಥೆಗಳಲ್ಲಿ ಸ್ಥಿರತೆ ಮತ್ತು ಶಾಂತಿಯನ್ನು ಯಾವ ಪರಿಸ್ಥಿತಿಗಳು ಒಳಗೊಂಡಿವೆ? ಸಂಘರ್ಷ ಮತ್ತು ಕ್ರಾಂತಿಯನ್ನು ತಪ್ಪಿಸಲು ಏನು ಮಾಡಬೇಕು? ರಾಜಕೀಯ ನಡವಳಿಕೆಯ ವಿಶಿಷ್ಟ ಲಕ್ಷಣಗಳು ಯಾವುವು? ವಿಭಿನ್ನ ರಾಜಕೀಯ ವ್ಯವಸ್ಥೆಗಳನ್ನು ಹೇಗೆ ಮೌಲ್ಯಮಾಪನ ಮಾಡಬಹುದು?
ಮೂರನೇ ಮುಖ್ಯ ಅಂಶ ಇದರ ವ್ಯಾಪ್ತಿಯಲ್ಲಿ ಕಂಡುಬರ್ತಕ್ಕಂಥದ್ದು ಹಿಂದಿನ ಅಧ್ಯಯನ, ಸ್ಟಡಿ ಆಫ್ ಪಾಸ್ಟ್. ಎ ಸ್ಟಡಿ ಆಫ್ ಪವರ್ ಆ್ಯಂಡ್ ಅಥಾರಿಟಿ ಇನ್ ದ ಪಾಸ್ಟ್ ಈಸ್ ಆಫ್ ಗ್ರೇಟ್ ಹೆಲ್ಪ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರೆಸೆಂಟ್ ಇನ್ಸ್ಟಿಟ್ಯೂಷನ್ಸ್, ಐಡಿಯಾಸ್ ಆ್ಯಂಡ್ ಪ್ರೊಸೆಸಸ್. This aspect of political theory includes the attempts made since the ancient times to draw influences and arrive at conclusions about state, government, law, political behavior and policy making. ಹಿಂದಿನ ಶಕ್ತಿ ಮತ್ತು ಅಧಿಕಾರದ ಅಧ್ಯಯನವು ಪ್ರಸ್ತುತ ಸಂಸ್ಥೆಗಳು, ಆಲೋಚನೆಗಳು ಮತ್ತು ಪ್ರಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಹಳ ಸಹಾಯ ಮಾಡುತ್ತದೆ. ರಾಜಕೀಯ ಸಿದ್ಧಾಂತದ ಈ ಅಂಶ ಪ್ರಾಚೀನ ಕಾಲದಿಂದಲೂ ಅನುಮಾನಗಳನ್ನು ಸೆಳೆಯಲು ಮತ್ತು ರಾಜ್ಯ, ಸರ್ಕಾರ, ಕಾನೂನು, ರಾಜಕೀಯ ನಡವಳಿಕೆ ಮತ್ತು ನೀತಿ ನಿರೂಪಣೆಯ ಬಗ್ಗೆ ತೀರ್ಮಾನಗಳಿಗೆ ಬರುವ ಪ್ರಯತ್ನಗಳನ್ನು ರಾಜಕೀಯ ಸಿದ್ಧಾಂತ ಒಳಗೊಂಡಿರುತ್ತೆ ಅಂತ ಹೇಳ್ಬೋದು. ಸ್ಟಡಿ ಆಫ್ ದ ಪ್ರೆಸೆಂಟ್, ವರ್ತಮಾನದ ಅಧ್ಯಯನ. ಭೂತಕಾಲದ ಅಧ್ಯಯನ ಆಯಿತು, ಈಗ ವರ್ತಮಾನ ಕಾಲದ ಅಧ್ಯಯನನೂ ರಾಜಕೀಯ ಸಿದ್ಧಾಂತದಲ್ಲಿ ಬರುತ್ತೆ. ದ ಎಂಪಿರಿಕಲ್ ಇನ್ವೆಸ್ಟಿಗೇಷನ್ ಆಫ್ ಎಕ್ಸಿಸ್ಟಿಂಗ್ ಪೊಲಿಟಿಕಲ್ ಫಿನಾಮಿನಾ ಆ್ಯಂಡ್ ಪ್ರೊಸೆಸ್ ಫಾರ್ಮ್ಸ್ ಆನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಪೊಲಿಟಿಕಲ್ ಥಿಯರಿ. ದಿಸ್ ಇನ್ವಾಲ್ವ್ಸ್ ದ ಸ್ಟಡಿ ಆಫ್ ದ ಪ್ರಿವೈಲಿಂಗ್ ಪೊಲಿಟಿಕಲ್ ಕಾನ್ಸೆಪ್ಟ್ಸ್ ಲೈಕ್ ಮಾಡರ್ನೈಸೇಷನ್, ಪೊಲಿಟಿಕಲ್ ಡೆವಲಪ್ಮೆಂಟ್, ಪೊಲಿಟಿಕಲ್ ಸೋಷಿಯಲೈಸೇಷನ್, ಪೊಲಿಟಿಕಲ್ ಪಾರ್ಟಿಸಿಪೇಷನ್, ಪೊಲಿಟಿಕಲ್ ಕಲ್ಚರ್, ಲೆಜಿಟಮೇಸಿ, ನ್ಯಾಷನಲ್ ಇಂಟಿಗ್ರೇಷನ್, ಬ್ಯೂರೋಕ್ರಸಿ ಆ್ಯಂಡ್ ಸೋಷಿಯಲ್ ಚೇಂಜ್. ಅಸ್ತಿತ್ವದಲ್ಲಿರುವ ರಾಜಕೀಯ ವಿದ್ಯಮಾನಗಳು ಮತ್ತು ಪ್ರಕ್ರಿಯೆಗಳ ಪ್ರಾಯೋಗಿಕ ತನಿಖೆ ರಾಜಕೀಯ ಸಿದ್ಧಾಂತದ ಪ್ರಮುಖ ಭಾಗವಾಗಿದೆ ಅಂತ ಹೇಳ್ಬೋದು. ಆಧುನಿಕತೆ, ರಾಜಕೀಯ ಅಭಿವೃದ್ಧಿ, ರಾಜಕೀಯ ಸಾಮಾಜೀಕರಣ, ರಾಜಕೀಯ ಭಾಗವಹಿಸುವಿಕೆ, ರಾಜಕೀಯ ಸಂಸ್ಕೃತಿ, ನ್ಯಾಯ ಸಮ್ಮತತೆ, ರಾಷ್ಟ್ರೀಯ ಏಕೀಕರಣ, ಅಧಿಕಾರಶಾಹಿ ಮತ್ತು ಸಾಮಾಜಿಕ ಬದಲಾವಣೆಯಂತಹ ಚಾಲ್ತಿಯಲ್ಲಿರುವ ರಾಜಕೀಯ ಪರಿಕಲ್ಪನೆಗಳ ಅಧ್ಯಯನವನ್ನು ರಾಜಕೀಯ ಸಿದ್ಧಾಂತ ಒಳಗೊಂಡಿದೆ ಅಂತ ಹೇಳ್ಬೋದು. ಅ ಸ್ಟಡಿ ಆಫ್ ದ ಫ್ಯೂಚರ್. ವಿ ಹ್ಯಾವ್ ಆಲ್ರೆಡಿ ಅಬ್ಸರ್ವ್ ಅಬೌಟ್ ದ ಸ್ಟಡಿ ಆಫ್ ಪಾಸ್ಟ್, ದ ಸ್ಟಡಿ ಆಫ್ ಪ್ರೆಸೆಂಟ್ ಆ್ಯಂಡ್ ನೌ ದ ಸ್ಟಡಿ ಆಫ್ ಫ್ಯೂಚರ್. ಭವಿಷ್ಯದ ಅಧ್ಯಯನನೂ ಕೂಡ ರಾಜಕೀಯ ಸಿದ್ಧಾಂತದಲ್ಲಿ ನಾವು ಕಾಣ್ಬೋದು. ಇಟ್ ಈಸ್ ನೌ ಜನರಲಿ ರಿಯಲೈಸ್ಡ್ ದಟ್ the purpose of political theory is not only to analyze political phenomena but also to suggest policy that may be adopted to realize a political ideal. The existing political structure and process are examined in the light of the purposes they seek to achieve. ರಾಜಕೀಯ ಸಿದ್ಧಾಂತದ ಉದ್ದೇಶವು ರಾಜಕೀಯ ವಿದ್ಯಮಾನಗಳನ್ನು ವಿಶ್ಲೇಷಿಸುವುದು ಮಾತ್ರವಲ್ಲದೆ ರಾಜಕೀಯ ಆದರ್ಶವನ್ನು ಸಾಕಾರಗೊಳಿಸಲು ಅಳವಡಿಸಿಕೊಳ್ಳಬಹುದಾದ ನೀತಿಯನ್ನು ಸೂಚಿಸುವುದು ಎಂದು ಈಗ ಸಾಮಾನ್ಯವಾಗಿ ತಿಳಿದು ಬಂದಿದೆ. ಅಸ್ತಿತ್ವದಲ್ಲಿರುವ ರಾಜಕೀಯ ರಚನೆ ಮತ್ತು ಪ್ರಕ್ರಿಯೆಗಳನ್ನು ಅವರು ಸಾಧಿಸಲು ಬಯಸುವ ಉದ್ದೇಶಗಳ ಬೆಳಕಿನಲ್ಲಿ ಪರಿಶೀಲಿಸಲಾಗುತ್ತದೆ. ಸ್ಟಡಿ ಆಫ್ ಪೊಲಿಟಿಕಲ್ ಡೈನಾಮಿಕ್ಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ವಿ ಫೌಂಡ್ ಇನ್ ದ ಸ್ಕೋಪ್ ಆಫ್ ಪೊಲಿಟಿಕಲ್ ಥಿಯರಿ. ರಾಜಕೀಯ ಚಲನಶಾಸ್ತ್ರದ ಅಧ್ಯಯನ, ಚಲನಾತ್ಮಕತೆಯ ಅಧ್ಯಯನ. Despite the fact that political speculations have gone on for more than 2,500 years, the subject matter of political theory is regarded by many as nebulous, probably dubious, and possibly disputations. It still lacks an accepted mode of thought and an accepted technical vocabulary. New political concepts and theories have now been enunciated, which have opened up new dimensions for study in political theory. ರಾಜಕೀಯ ಊಹಾಪೋಹಗಳು 2,500 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ನಡೆದಿವೆ ಎಂಬ ವಾಸ್ತವದ ಹೊರತಾಗಿಯೂ ರಾಜಕೀಯ ಸಿದ್ಧಾಂತದ ವಿಷಯವನ್ನು ಅನೇಕರು ನೀಹಾರಿಕೆ, ಬಹುಶಃ ಸಂಶಯಾಸ್ಪದ ಮತ್ತು ಬಹುಶಃ ವಿವಾದಗಳು ಅಂತ ಪರಿಗಣಿಸುತ್ತಾರೆ. ಇದು ಇನ್ನೂ ಸ್ವೀಕೃತ ಚಿಂತನೆಯ ವಿಧಾನ ಮತ್ತು ಅಂಗೀಕೃತ ತಾಂತ್ರಿಕ ಶಬ್ದಕೋಶವನ್ನು ಹೊಂದಿಲ್ಲ. ರಾಜಕೀಯ ಸಿದ್ಧಾಂತದಲ್ಲಿ ಅಧ್ಯಯನಕ್ಕೆ ಹೊಸ ಆಯಾಮಗಳನ್ನು ತೆರೆದಿಟ್ಟ ಹೊಸ ರಾಜಕೀಯ ಪರಿಕಲ್ಪನೆಗಳು ಮತ್ತು ಸಿದ್ಧಾಂತಗಳನ್ನು ಈಗ ವಿವರಿಸಲಾಗಿದೆ. ಎಲೈಟ್ ಸಿದ್ಧಾಂತ, ಗುಂಪು ಸಿದ್ಧಾಂತ, ನಿರ್ಧಾರ ತೆಗೆದುಕೊಳ್ಳುವ ಸಿದ್ಧಾಂತ, ರಚನಾತ್ಮಕ ಕ್ರಿಯಾತ್ಮಕ ಸಿದ್ಧಾಂತ, ಸಂವಹನ ಸಿದ್ಧಾಂತ,
ಕ್ರೀಡಾ ಸಿದ್ಧಾಂತ ಆಧುನಿಕ ರಾಜಕೀಯ ಚಿಂತಕರು ಪ್ರತಿಪಾದಿಸಿರ್ತಕ್ಕಂತಹ ಪ್ರಮುಖ ಸಿದ್ಧಾಂತಗಳಾಗಿವೆ. ಇದು ರಾಜಕೀಯ ಸಿದ್ಧಾಂತದ ಅಧ್ಯಯನದಲ್ಲಿ ಈಗ ವಸ್ತು ವಿಷಯವಾಗಿದೆ ಅಂತ ಹೇಳ್ಬೋದು. ಅಂದರೆ ಆಧುನಿಕ ಪರಿಕಲ್ಪನೆಗಳು, ಕ್ರೀಡಾ ಸಿದ್ಧಾಂತ, ಸಂವಹನ ಸಿದ್ಧಾಂತ, ರಚನಾತ್ಮಕ ಕ್ರಿಯಾತ್ಮಕ ಸಿದ್ಧಾಂತ, ಇವನ್ನೆಲ್ಲ ರಾಜಕೀಯ ಸಿದ್ಧಾಂತದಲ್ಲಿ ಅಧ್ಯಯನ ಮಾಡಲಾಗುತ್ತೆ. ಸ್ಟಡಿ ಆಫ್ ಪ್ರಾಬ್ಲಮ್ಸ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್, ಸಮಸ್ಯೆಗಳು ಮತ್ತು ಸಂಘರ್ಷಗಳ ಅಧ್ಯಯನವೂ ರಾಜಕೀಯ ಸಿದ್ಧಾಂತದ ವ್ಯಾಪ್ತಿಯಲ್ಲಿ ಬರುತ್ತೆ. ಸ್ಟೇಟ್ ಈಸ್ ನಾಟ್ ಆನ್ ಎಂಡ್ ಇಟ್ ಸೆಲ್ಫ್, ಇಟ್ ಈಸ್ ಎ ಮೀನ್ಸ್ ಟು ಎಸ್ಟಾಬ್ಲಿಷ್ ಲಾ ಆ್ಯಂಡ್ ಆರ್ಡರ್ ವಿತಿನ್ ಇಟ್ಸ್ ಟೆರಿಟೋರಿಯಲ್ ಬೌಂಡರೀಸ್ ಆ್ಯಂಡ್ ಎನ್ಶ್ಯೂರ್ people's development. The national problems are now viewed from world perspective. The idea of world government has been in the air for a long time. ರಾಜ್ಯವು ಒಂದು ಅಂತ್ಯವಲ್ಲ, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಅದರ ಪ್ರಾದೇಶಿಕ ಗಡಿಗಳಲ್ಲಿ ಸ್ಥಾಪಿಸಲು ಮತ್ತು ಜನರ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಇದು ಒಂದು ಸಾಧನವಾಗಿದೆ. ರಾಷ್ಟ್ರೀಯ ಸಮಸ್ಯೆಗಳನ್ನು ಈಗ ವಿಶ್ವ ದೃಷ್ಟಿಕೋನದಿಂದ ನೋಡಲಾಗಿದೆ. ವಿಶ್ವ ಸರ್ಕಾರದ ಕಲ್ಪನೆಯು ದೀರ್ಘಕಾಲದವರೆಗೆ ಅಸ್ತಿತ್ವದಲ್ಲಿದೆ. ಸಮಾರೋಪ. ಲೆಟ್ ಅಸ್ ಅಬ್ಸರ್ವ್ ದ ಕನ್ಕ್ಲೂಷನ್ ಅಬೌಟ್ ದ ಸ್ಕೋಪ್ ಆಫ್ ಪೊಲಿಟಿಕಲ್ ಥಿಯರಿ. ಕನ್ಕ್ಲೂಷನ್. ದ ಸ್ಕೋಪ್ ಆಫ್ ಪೊಲಿಟಿಕಲ್ ಥಿಯರಿ ವಿಚ್ ಇನ್ ಗ್ರೀಕ್ ಟೈಮ್ಸ್ ವಾಸ್ ರಿಸ್ಟ್ರಿಕ್ಟೆಡ್ ಟು ದ ಥಿಯರಿ ಆಫ್ ಸ್ಟೇಟ್ ಆ್ಯಂಡ್ ಗವರ್ಮೆಂಟ್, I mean in ancient time. Now it has widely expanded to include the study of newer political concepts and theories mentioned above. It employs the scientific analytical approach in their study without, however, overlooking their ethical aspect at reaching truthful generalizations. ಗ್ರೀಕರ ಕಾಲದಲ್ಲಿ ರಾಜ್ಯ ಮತ್ತು ಸರ್ಕಾರದ ಅಧ್ಯಯನಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಈ ಸಿದ್ಧಾಂತ ಈಗ ಇದರ ವ್ಯಾಪ್ತಿ, ಹಿಂದೆ ತಿಳಿಸಲಾದಂತಹ ಅನೇಕ ರಾಜಕೀಯ ಪರಿಕಲ್ಪನೆಗಳು, ಈಗ ತಿಳಿಸಿದಂತಹ ಅನೇಕ ರಾಜಕೀಯ ಪರಿಕಲ್ಪನೆಗಳು ಮತ್ತು ಸಿದ್ಧಾಂತಗಳ ಅಧ್ಯಯನವನ್ನು ಸೇರಿಸಿಕೊಂಡು ವ್ಯಾಪಕವಾಗಿ ಬೆಳೆದಿದೆ ಅಂತ ಹೇಳ್ಬೋದು. ಸತ್ಯವಾದ ಸಾಮಾನ್ಯೀಕರಣಗಳನ್ನು ತಲುಪುವಲ್ಲಿ ಅವರ ನೈತಿಕ ಅಂಶಗಳನ್ನು ಕಡೆಗಣಿಸದೆ ಇದು ಅವರ ಅಧ್ಯಯನದಲ್ಲಿ ವೈಜ್ಞಾನಿಕ ವಿಶ್ಲೇಷಣಾತ್ಮಕ ವಿಧಾನವನ್ನು ಬಳಸಿಕೊಳ್ಳುತ್ತದೆ ಅಂತ ಹೇಳ್ಬೋದು. ಈಗ ರಾಜಕೀಯ ಸಿದ್ಧಾಂತದಲ್ಲಿ ಕೇವಲ ರಾಜ್ಯ ಮತ್ತು ಸರ್ಕಾರ ಮಾತ್ರ ಅಧ್ಯಯನ ಮಾಡಲಾಗುತ್ತೆ, ರಾಜಕೀಯ ಚಟುವಟಿಕೆಗಳು ಮಾತ್ರ ಬರುತ್ತೆ ಅಂತ ಹೇಳೋ ಹಾಗಿಲ್ಲ. ಈ ಸಿದ್ಧಾಂತದಲ್ಲಿ ಅನೇಕ ಅಂಶಗಳು ಇದು ಒಳಗೊಂಡಿದೆ ಅಂತ ಹೇಳ್ತಕ್ಕಂಥದ್ದೇ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂತ ಹೇಳ್ಬೋದು. ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ರಿಗಾರ್ಡಿಂಗ್ ದ ಸ್ಕೋಪ್ ಆಫ್ ಪೊಲಿಟಿಕಲ್ ಥಿಯರಿ, ಕ್ವಶನ್ಸ್ ಮೇ ಬಿ ಆಸ್ಕ್ಡ್ ಫಾರ್ 5 marks. ವಾಟ್ ಈಸ್ ದ ಸ್ಕೋಪ್ ಆಫ್ ಪೊಲಿಟಿಕಲ್ ಥಿಯರಿ ಇನ್ ಮೈನ್ ಎಕ್ಸಾಮ್? 5 ಅಂಕದ ಪ್ರಶ್ನೆ ಕೇಳ್ಬೋದು ಎಕ್ಸಾಮಲ್ಲಿ. ಥ್ಯಾಂಕ್ ಯು ಆಲ್.